ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ನೇಸರನು ತನ್ನ ಪಥವನ್ನ ಬದಲಿಸುತ್ತಿರಲು, ಮಾಗಿಯ ಚಳಿ ಮಾಯವಾಗುತ್ತಿರಲು, ತನ್ನ ಮನದಲ್ಲಿ ಹೊಸ ಚೈತನ್ಯ ಮೂಡುತ್ತಿದೆ. ಹೊಸ ಬೆಳೆ, ಹೊಸ ಕ್ರಾಂತಿ ಜಗತ್ತಲ್ಲಿ ಹರಡುತ್ತಿದೆ. ಈ ಸಂಕ್ರಾಂತಿ ಹಬ್ಬದಂದು ನಾಡಿನ ಸಮಸ್ತ ಜನರ ಆಸೆಗಳೆಲ್ಲ ಪೂರೈಸಲಿ, ದೇವರು ಎಲ್ಲರಿಗೂ ಆಯು, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಒದಗಿಸಲಿ ಎಂಬುದು ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಆರ್ಎಸ್ ಕಮ್ಯುನಿಕೇಷನ್, ಆರ್ಎಸ್ ಡಿಜಿಟಲ್, ನಮ್ಮ ಸುದ್ದಿ ಸಮಯ ವಾಹಿನಿಯ ಮಾಲೀಕರಾದ ರವೀಂದ್ರ ಸ್ವಾಮಿ ಹಾಗೂ ಸಿಬ್ಬಂದಿಗಳ ಆಶಯವಾಗಿದೆ. ಇದೀಗ ಮುಖ್ಯಾಂಶಗಳು. ಸಚಿವರು, ಸಂಸದರು, ಜಿಲ್ಲಾಧಿಕಾರಿ ಹಾಗೂ ಸುದ್ದಿ ಸಮಯ ವಾಹಿನಿಯ ಸಂಪಾದಕರಿಂದ ಸಂಕ್ರಾಂತಿ ಹಬ್ಬದ ಶುಭ ಹಾರೈಕೆ. ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬದ ಆಚರಣೆ. ಕುಂಕುಮಾರ್ಶಿನ ಬಾಗಿನ ಪಡೆದು ಸಂಭ್ರಮಿಸಿದ ಮಹಿಳೆಯರು. ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ನಿಮಿತ್ತವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಭವ್ಯ ಮೆರವಣಿಗೆ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ. ಸಚಿವ ಬಂಡೆಪ್ಪ ಕಾಶೆಂಪುರಿ ಅವರಿಂದ ಕಾರ್ಯಕ್ರಮ ಉದ್ಘಾಟನೆ. ನಗರದ ಬಸವನಗರ ಕಾಲೋನಿಯಲ್ಲಿ ಸಡಗರ ಸಂಭ್ರಮದಿಂದ ಮಾಜಿ ನಗರಸಭೆ ಸದಸ್ಯ ಅರುಣ್ ಕುಮಾರ್ ಅವರ 40ನೇ ಹುಟ್ಟುಹಬ್ಬ ಆಚರಣೆ. ಬಾಲ್ಕಿಯ ಚನ್ನಬಸವೇಶ್ವರ ಆಶ್ರಮದಲ್ಲಿ ದಿನಾಂಕ 16ರಿಂದ 20ರವರೆಗೆ ಶ್ರೀ ಭವರ್ಲಾಲ್ ಆರ್ಯ ಅವರಿಂದ ವಿರಾಟ ಯೋಗ ಶಿಬಿರ ಆಯೋಜನೆ. ವಾರ್ತೆಯ ವಿವರಗಳು. ವರ್ಷದ ಮೊದಲನೇ ಹಬ್ಬವಾದ ಮಕರ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಕಾಶೆಂಪುರೆ, ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವರಾದ ರಹೀಂ ಖಾನ್, ಸಂಸದರಾದ ಭಗವಂತ ಖೂಬಾ, ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಆರ್ ಮಹಾದೇವ್, ಸುದ್ದಿ ಸಮಯ ವಾಹಿನಿ ಸಂಪಾದಕರಾದ ರವೀಂದ್ರ ಸ್ವಾಮಿ ಅವರು ಸುದ್ದಿ ಸಮಯ ಮೂಲಕವಾಗಿ ಎಳ್ಳು ಬೆಲ್ಲದ ಪ್ರೀತಿ ಸಹಬಾಳ್ವೆ ಹಬ್ಬವಾದ ಈ ಮಕರ ಸಂಕ್ರಾಂತಿ ಹಬ್ಬದ ಶುಭವನ್ನು ಹಾರೈಸಿದರು. ಎಳ್ಳು ಬೆಲ್ಲದಲ್ಲಿ ಬರೆಯುವ ಹಾಗೆ ಎಲ್ಲರ ಜೀವನದಲ್ಲಿಯೂ ಸುಖ, ಶಾಂತಿ, ನೆಮ್ಮದಿ ಬರೆಯಲಿ, ಒಳ್ಳೆಯ ಮಳೆ ಬೆಳೆಯಾಗಲಿ, ನಾಡಿನ ಜನತೆಗೆ ಅಭಿವೃದ್ಧಿಯಾಗಲಿ ಎಂದು ಶುಭವನ್ನು ಹಾರೈಸಿದರು. ಸಚಿವರಾದ ಬಂಡೆಪ್ಪ ಕಾಶೆಂಪುರಿ ಅವರು ಮಾತನಾಡಿ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭವನ್ನು ಹಾರೈಸಿದರು. ಸಮ್ಮಿಶ್ರ ಸರ್ಕಾರ ವತಿಯಿಂದ ಮುಖ್ಯಮಂತ್ರಿಗಳ ಮೂಲಕವಾಗಿ ಇನ್ನೂ ಹೆಚ್ಚಿನ ಜನಪರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದಾಗಿ ಭರವಸೆಯನ್ನು ನೀಡಿದರು. ನಾಡಿನ ಜನತೆಗೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ನಮ್ಮ ಕಡೆ ಎಲ್ಲ ಈ ಎಳ್ಳು ಸಕ್ಕರೆ ಎಲ್ಲ ಕೊಟ್ಟು ಒಬ್ಬರೊಬ್ಬರು ಪರಸ್ಪರ ಆತ್ಮೀಯತೆಯಿಂದ ಸ್ನೇಹ ಹಂಚಿಸ್ಕೊಂಡು ಮುಂದಿನ ದಿನಗಳಲ್ಲಿ ಆ ದೇವರು, ಆ ತಾಯಿ ಭವಾನಿ ಮಾತಾ ಹತ್ರ ಪ್ರಾರ್ಥನೆ ಮಾಡ್ತೀನಿ, ನಾಡಿನ ಜನತೆಗೆ ಒಳ್ಳೆಯದಾಗಲಿ. ಈ ಸಮ್ಮಿಶ್ರ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಜನರ ಪರವಾಗಿ ಇನ್ನೂ ಹೆಚ್ಚಿನ ಕೆಲಸ ಆಗಲಿ ಅಂತೇಳಿ ಆ ತಾಯಿ ಹತ್ರ ನಾನು ಬೇಡ್ಕೊತೀನಿ. ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ನಾಡಿನ ಸಮಸ್ತ ಜನರಿಗೆ ದೇವರು ಸುಖ, ಶಾಂತಿ, ನೆಮ್ಮದಿ ದಯಪಾಲಿಸಲಿ, ಯುವಕರಿಗೆ ಒಳ್ಳೆಯ ಶಿಕ್ಷಣ, ಉದ್ಯೋಗ ಹೊಂದಿ ಉನ್ನತರಾಗಿ ಬೆಳೆಯಲಿ ಎಂದು ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬವನ್ನು ಶುಭವನ್ನು ಹಾರೈಸಿದರು. ಸಂಕ್ರಾಂತಿ ಹಬ್ಬದು ಎಲ್ಲರಿಗೆ ನಾನು ಶುಭಾಶಯಗಳು ಹೇಳ್ತೇನೆ. बहुत बहुत संक्रांति फेस्टिवल की मुबारकबाद देता हूँ मैं सभी लोगों को. मालिक ढेर सारी खुशियाँ दे, सभी के सपने पूरे हो, पूरे नौजवानों को अच्छी सी हेल्थ मिले, एजुकेशन, जॉब्स, और हमारा बीदर डिस्ट्रिक्ट, कर्नाटक, सभी लोगों को सुख, शांति, पीस, डेवलपमेंट देंदे बोल के खुदा से मैं दुआ मांगता हूँ. धन्यवाद. ಸಂಸದರಾದ ಭಗವಂತ ಖೂಬಾ ಅವರು ಮಾತನಾಡಿ, ಎಳ್ಳು ಬೆಲ್ಲ ತಿಂದು ಎಲ್ಲರೂ ಸಂತೋಷದಿಂದ ಬಾಳ್ವೆಯನ್ನು ಮಾಡಲಿ, ದೇವರು ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ದಯಪಾಲಿಸಲಿ ಎಂದು ಹಬ್ಬದ ಶುಭವನ್ನು ಹಾರೈಸಿದರು. ನಾಡಿನ ಎಲ್ಲ ಜನತೆಗೆ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಮುಂದಿನ ದಿನಗಳಲ್ಲಿ ಸಂತೋಷದಿಂದಿರೋಣ ಹಾಗೂ ಈ ಸಂಕ್ರಾಂತಿಯು ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಒದಗಿಸಲೆಂದು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ಆರ್ ಮಹಾದೇವ್ ಅವರು ಮಾತನಾಡಿ, ಸುಗ್ಗಿ ಹಬ್ಬ ಸಂಕ್ರಾಂತಿಯು ಎಲ್ಲರ ಬಾಳಲ್ಲಿ ಸವಿ, ಸಂತೋಷ, ಒಳಿತನ ತರಲಿ, ವರ್ಷ ಪೂರ್ತಿ ಸುಗ್ಗಿಯ ವಾತಾವರಣ ಎಲ್ಲರ ಬಾಳಲ್ಲಿಯೂ ಇರಲಿ ಎಂದು ಹಾರೈಸಿದರು. ಜಿಲ್ಲೆಯ ಹಾಗೂ ನಾಡಿನ ಸಮಸ್ತ ಜನತೆಗೆ ಸುಗ್ಗಿ ಹಬ್ಬ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸುಗ್ಗಿ ಹಬ್ಬ ಸಂಕ್ರಾಂತಿ ಎಲ್ಲರ ಬದುಕಿನಲ್ಲಿ ಒಳಿತನ್ನು ತರಲಿ ಅಂತೇಳಿ ನಾನು ಈ ಮೂಲಕ ಆಶಿಸ್ತೇನೆ. ಸುದ್ದಿ ಸಮಯ ವಾಹಿನಿಯ ಸಂಪಾದಕರಾಗಿರುವ ರವೀಂದ್ರ ಸ್ವಾಮಿ ಅವರು ಮಾತನಾಡಿ, ಆರ್ಎಸ್ ಕಮ್ಯುನಿಕೇಷನ್ ಹಾಗೂ ಸಿಬ್ಬಂದಿಗಳ ವತಿಯಿಂದ ನಾಡಿನ ಸಮಸ್ತ ನಾಗರಿಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭವನ್ನು ಕೋರಿದರು. ಸಮಸ್ತ ನಾಡಿನ ಜನತೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾವ ರೀತಿ ಎಳ್ಳು ಬೆಲ್ಲ ಬೆರೀತದೋ ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಸುಖ, ಸಮೃದ್ಧಿ, ನೆಮ್ಮದಿಯನ್ನು
ಬರಲಿಲ್ಲ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಂದು ಸಾರಿ RS ಕಮ್ಯುನಿಕೇಷನ್ ವತಿಯಿಂದ ಹಾಗೂ ನನ್ನ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಲಾಯಿತು. ಸುಗ್ಗಿ ಹಬ್ಬದ ನಿಮಿತ್ತವಾಗಿ ಎಲ್ಲರೂ ಹೊಸ ಬಟ್ಟೆಯನ್ನು ಧರಿಸಿಕೊಂಡು ಪರಸ್ಪರ ಎಳ್ಳು ಬೆಲ್ಲ ಸಿಹಿಯನ್ನು ಹಂಚಿದ್ರು. ಇನ್ನು ಮಹಿಳೆಯರು ಕೂಡ ಓಣಿಯ ಮುತ್ತೈದೆಯರಿಗೆ ಮನೆಗೆ ಆಹ್ವಾನಿಸಿ ಕುಂಕುಮ ಅರಿಶಿಣ ಬಾಗಿನವನ್ನು ನೀಡಿ ಅವರಿಂದ ಕೂಡ ಪಡೆದುಕೊಂಡು ಹಬ್ಬದ ಸಂಭ್ರಮಾಚರಣೆಯನ್ನು ಮಾಡಿದ್ರು. ಮಹಿಳೆಯರಿಗಂತಲೂ ಇದೊಂದು ಸ್ನೇಹ ಸಂಬಂಧ ಬೆಸೆಯುವ ಸಂತಸದ ಹಬ್ಬವಾಗಿದ್ದು ಶುಭ ಆಶಯದೊಂದಿಗೆ ಸಂಕ್ರಾಂತಿ ಎಳ್ಳು ಬೆಲ್ಲವನ್ನು ಹಂಚಿದರು. ಹೊಸ ವರ್ಷ ಆಗಮನವಾಗುತ್ತಿದ್ದಂತೆ ಬರುವ ಮೊದಲ ಹಬ್ಬವೇ ಮಕರ ಸಂಕ್ರಾಂತಿ ಹಬ್ಬವಾಗಿದ್ದು ಸುಗ್ಗಿ ಪ್ರತೀಕವಾದ ಮಕರ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಜಿಲ್ಲೆಯಾದ್ಯಂತ ಸಂತೋಷದ ಮನೆಯನ್ನು ಮಾಡಿತು. ಸಣ್ಣವರಿಂದ ದೊಡ್ಡವರವರೆಗೂ ಹೊಸ ಬಟ್ಟೆಯನ್ನು ಧರಿಸಿಕೊಂಡು ಪರಸ್ಪರ ಎಳ್ಳು ಬೆಲ್ಲವನ್ನು ಹಂಚಿ ಹಬ್ಬದ ಶುಭವನ್ನು ಹಾರೈಸಿದರು. ಅದರಂತೆ ಹೆಣ್ಣು ಮಕ್ಕಳು ಕೂಡ ತಮ್ಮ ಆತ್ಮೀಯರಿಗೆ ಮುತ್ತೈದೆಯರಿಗೆ ಕುಂಕುಮ ಅರಿಶಿಣ ಉಡುಗೊರೆ ಬಾಗಿನ ಎಳ್ಳು ಬೆಲ್ಲವನ್ನು ಕೊಟ್ಟು ತಾವು ಪಡೆದುಕೊಂಡು ಹಬ್ಬದ ಸಂಭ್ರಮಾಚರಣೆಯನ್ನು ಮಾಡಿದರು. ಈ ಕುರಿತಾಗಿ ಜ್ಯೋತಿ ಕಾಳಿ ಅವರು ಮಾತನಾಡಿ, ಹೆಣ್ಣು ಮಕ್ಕಳಿಗೆ ಸಂಭ್ರಮದ ಹಬ್ಬವಾಗಿದ್ದು ಸತತ 2 ವರ್ಷಗಳಿಂದ ಮಕರ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಮುತ್ತೈದೆಯರಿಗೆ ಕುಂಕುಮ ಅರಿಶಿಣ ಬಾಗಿನವನ್ನು ನೀಡುತ್ತೇವೆ ಎಂದು ತಿಳಿಸಿದರು. ನಮಸ್ಕಾರ. ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ಇಲ್ಲಿ ನಂದಿ ಪೆಟ್ರೋಲ್ ಪಂಪ್ ಬಿಹೈಂಡ್ ಇರೋದು. ಇಂದು ನಮ್ಮ ಮನೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದು ಹೆಚ್ಚಾಗಿ ಎಲ್ಲ ಮುತ್ತೈದೆಯರು ಆಚರಿಸುವಂಥ ಹಬ್ಬವಾಗಿದೆ. ಮಕರ ಸಂಕ್ರಾಂತಿ ಅಂದರೆ ಸೂರ್ಯನು ತನ್ನ ಮಾರ್ಗವನ್ನು ಬದಲಾಯಿಸ್ತಾನೆ, ಅದರ ಒಂದು ವಿಶೇಷತೆಯನ್ನು ಮಕರ ಸಂಕ್ರಾಂತಿ ಅಂತೀವಿ. ಇಂದು ಎಲ್ಲ ಮುತ್ತೈದೆಯರು ಬಂದು ಅರಿಶಿಣ ಕುಂಕುಮವನ್ನು ಹಾಗೂ ಬಾಗಿಣವನ್ನು ತೆಗೆದುಕೊಂಡು ಹೋಗುತ್ತಾರೆ. ಹಾಗೂ ಈ ತಿಂಗಳಲ್ಲಿ ಹೆಚ್ಚಾಗಿ ಎಳ್ಳು ಮತ್ತು ಬೆಲ್ಲವನ್ನು ತಿನ್ನಬೇಕಾಗಿ ಹೇಳ್ತಾರೆ. ಆ ಎಳ್ಳು ಬೆಲ್ಲ ಹೇಗಿರುತ್ತೋ ಹಾಗೆ ಸಿಹಿ ಮಾತುಗಳನ್ನು ಆಡಬೇಕು ಎಲ್ಲರೂ ಅಂಥೇಳಿ ಎಲ್ಲರೂ ಎಳ್ಳು ಬೆಲ್ಲವನ್ನು ತಿಂತಾರೆ. ಅದರಂತೆ ಸವಿತಾ ಅವರು ಮಾತನಾಡಿ, ಎಲ್ಲರೂ ಹಳೆಯ ಕಹಿ ನೆನಪುಗಳನ್ನು ಕಹಿ ವಿಷಯಗಳನ್ನು ತೊರೆದು ಒಳ್ಳೆಯ ಸಂತೋಷದ ಸಂಗತಿಗಳನ್ನು ಸಂಭ್ರಮಿಸುವುದಾಗಿ ಜೀವನ ಪರ್ಯಂತ ಎಲ್ಲರ ಬಾಳಲ್ಲಿ ಎಳ್ಳು ಬೆಲ್ಲದಂತೆ ಸಿಹಿ ಮೂಡಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಗೀತ, ಸರಿತಾ, ಅನಿತಾ, ಸುಮಾ ಸೇರಿದಂತೆ ಬಡಾವಣೆಯ ಹಲವು ಮಹಿಳೆಯರು ಮುತ್ತೈದೆಯರು ಉಪಸ್ಥಿತರಿದ್ದರು. ಇದು ನಮ್ಮ ಹೆಣ್ಮಕ್ಳದು ಸಂಸ್ಕೃತಿ ಅದ. ಎಲ್ಲರಿಗೆ ಬಾಗಿನ ಕೊಡ್ಬೇಕಂತೇಳಿ ಮುತ್ತೈದೆಯರಿಗೆ ಕೊಡ್ಬೇಕಂತೇಳಿ ಇದೊಂದು ಸಂಸ್ಕೃತಿ ಅದ. ಅರಿಶಿಣ ಕುಂಕುಮಕ್ಕೆ ಅದಕ್ಕೆ ನಮಗೆಲ್ಲ ಕರೆದಾರ. ಅವ್ರಿಗೆ ನಾವು ಶುಭವನ್ನು ಕೋರ್ತಾ ಇದ್ದೇವೆ. ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ.
ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರದ ಭವ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿಯಿಂದ ಆರಂಭವಾದ ಈ ಭವ ಮೆರವಣಿಗೆಯು ಶಿವಾಜಿ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ಕನ್ನಡಾಂಬೆ ವೃತ್ತ ಮೂಲಕವಾಗಿ ಹಾದು ನಗರದ ಜಿಲ್ಲಾ ರಂಗಮಂದಿರ ತಲುಪಿ ಸಮಾವೇಶಗೊಂಡಿತು. ಮೆರವಣಿಗೆಯುದ್ದಕ್ಕೂ ಡೊಳ್ಳು ಕುಣಿತ, ಭಜನೆ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು. ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತ್ಯೋತ್ಸವ ನಿಮಿತ್ತವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರದ ಅದ್ದೂರಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಶಿವಾಜಿ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ಜನರಲ್ ಕರಿಯಪ್ಪ ವೃತ್ತದಿಂದ ಜಿಲ್ಲಾ ರಂಗಮಂದಿರ ತಲುಪಿ ಸಮಾವೇಶಗೊಂಡಿತು. ಮೆರವಣಿಗೆಯುದ್ದಕ್ಕೂ ಡೊಳ್ಳು ಕುಣಿತ, ಭಜನೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕವಾಗಿ ಸಮಾಜದ ಬಾಂಧವರು ಸಂಭ್ರಮಾಚರಣೆಯನ್ನು ಮಾಡಿದರು. ಈ ಕುರಿತಾಗಿ ಭೋವಿ ಸಮಾಜದ ಅಧ್ಯಕ್ಷರಾಗಿರುವ ಮಾಣಿಕ್ರಾವ್ ವಾಡೇಕರ್ ಅವರು ಮಾತನಾಡಿದರು. ಶಿವಯೋಗಿ ಸಿದ್ದರಾಮೇಶ್ವರರ ಶರಣ ಬಹಳ ಶ್ರೇಷ್ಠ ವಚನಕಾರರಾಗಿದ್ದರು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಸಮಕಾಲೀನ ಶರಣರಾಗಿದ್ದು, ಇಂದು ಜಿಲ್ಲಾಡಳಿತ ಭೋವಿ ಸಮಾಜ ವತಿಯಿಂದ ಶರಣರ ಜಯಂತಿ ಆಚರಣೆಯನ್ನು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಶಿವಯೋಗಿ ಸಿದ್ದರಾಮೇಶ್ವರರ 847ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಮಾಡ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ನಾನು ಇವತ್ತು ಶಿವಯೋಗಿ ಸಿದ್ದರಾಮೇಶ್ವರರ ಶುಭಾಶಯಗಳು ಕೋರುತ್ತೇನೆ. ಶಿವಯೋಗಿ ಸಿದ್ದರಾಮೇಶ್ವರರು 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನ ಶರಣರು, ಬಹಳ ಶ್ರೇಷ್ಠ ಶರಣರು, ವಚನವಾದಿಗಳು. ಇವರು ಸಾಕ್ಷಾತ್ ದೇವರು ಕಂಡು ಇಡೀ ನಾಡಿನ ಎಲ್ಲ ಭೋವಿ ಸಮಾಜರು ಇರಬಹುದು, ಇವತ್ತು ಕೂಡು ಒಕ್ಕಲಿಗ ಸಮಾಜ ಇರಬಹುದು, ಎಲ್ಲ ಶರಣರ ಮೇಲೆ ಒಳ್ಳೆಯ ಬೆಳಕು ಚೆಲ್ಲಿ ಇವತ್ತು ಇಡೀ ನಾಡಿನ ಜನತೆ ಇವತ್ತು ಕರ್ನಾಟಕದಲ್ಲಿ ಏನು ಆಚರಣೆ ಮಾಡ್ತಾ ಇದೆ, ಎಲ್ಲ ಜನರಿಗೆ ನಾವು ಶುಭಾಶಯ ಕೋರ್ತೇನೆ. ಇದೇ ರೀತಿಯಾಗಿ ನಾವು ಇವತ್ತು ಮುಂದೆ ಕೂಡ ಭಾಳ ವಿಜೃಂಭಣೆಯಿಂದ ವೈಭವವಾಗಿ ಎಲ್ಲ ಸಮುದಾಯರು ಸೇರಿಕೊಂಡು, ಎಲ್ಲ ಶರಣರು ಸೇರಿಕೊಂಡು ಬಸವಣ್ಣನ ತತ್ವ ಇದ್ದ ಹಾಗೆ ನಾವೆಲ್ಲ ಸೇರಿ ಜಯಂತಿ ಆಚರಣೆ ಮಾಡುತ್ತೇವೆ ಅಂತ ಹೇಳಿಕೊಂಡು ನನ್ನ ಎರಡು ಮಾತುಗಳು ಟಿವಿಗೆ ನಾನು ಅರ್ಪಣೆ ಮಾಡ್ತೇನೆ. ಸಮಾಜದ ಮುಖಂಡರಾದ ಶಿವಪುತ್ರ ಅವರು ಮಾತನಾಡಿ, ಶಿವಯೋಗಿ ಸಿದ್ದರಾಮೇಶ್ವರರು ಕರ್ಮಯೋಗಿ, ಕಾಯಕ ಯೋಗಿ ಆಗಿದ್ದರು. ಇಡೀ ನಾಡಿನ ಸರ್ವತೋಮುಖ ಬೆಳವಣಿಗೆಗಾಗಿ 12ನೇ ಶತಮಾನದಲ್ಲಿಯೇ ಕೆರೆ ಬಾವಿಗಳನ್ನು ನಿರ್ಮಿಸಿ ರೈತಾಪಿ ಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದ ಶರಣರಾಗಿದ್ದರು. ಇವತ್ತು ಎಲ್ಲರೂ ಒಗ್ಗೂಡಿ ಅವರ ಜಯಂತಿ ಆಚರಣೆಯನ್ನು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಭೋವಿ ಸಮಾಜದ ಹಲವು ಗಣ್ಯರು, ಮುಖಂಡರು ಉಪಸ್ಥಿತರಿದ್ದರು. ಶ್ರೀ ಗುರು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಮಹಾಯೋಗಿ, ಕರ್ಮಯೋಗಿ, ಕಾಯಕ ಯೋಗಿಯಾಗಿ ಇಡೀ ನಾಡಿನ ಸರ್ವತೋಮುಖ ಅಭಿವೃದ್ಧಿಗಾಗಿ 12ನೇ ಶತಮಾನದಲ್ಲಿ ಈ ಒಂದು ಭೂಮಿಯಲ್ಲಿ ಅಂತರ್ಜಲ ಕಾಪಾಡಬೇಕೆನ್ನೋ ಒಂದು ಉದ್ದೇಶದಿಂದ ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ರೈತಾಪಿ ವರ್ಗಗಳಿಗೆ ಅನುಕೂಲ ಮಾಡಿಕೊಟ್ಟಿರುವಂಥ ಕಾಯಕ ನಿಷ್ಠೆಯನ್ನು ಸುಮಾರು ಸಹಸ್ರ ಸಂಖ್ಯೆಯಲ್ಲಿ ಭೋವಿ ಸಮಾಜದವರಿಗೆ ಕಾಯಕ ಶ್ರಮವನ್ನು ನೀಡಿರುವಂತಹ ಮತ್ತು ವೇದ ಉಪನಿಷತ್ತುಗಳು ಹೆಣ್ಣು ರಕ್ಕಸಿ, ಹೆಣ್ಣು ಮಾಯೆ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮೇಶ್ವರರು ಹೆಣ್ಣು ಮಾಯೆಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಬಿಟ್ಟು ಇಡೀ ಹೆಣ್ಣು ಕುಲದ ಒಂದು ಗರಿಮೆಯನ್ನು ಎತ್ತರಿಸಿರುವಂಥ ಮಹಾನ್ ಯೋಗಿ, ಕರ್ಮಯೋಗಿ, ಕಾಯಕ ಯೋಗಿ ಅಂತ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಹಾಗೂ ಸಮಾಜದ ಭೋವಿ ಸಮಾಜ, ಕುಡುಬಕ್ಕಲಿಗ ಸಮಾಜ ಇತ್ಯಾದಿ ಸಿದ್ದರಾಮೇಶ್ವರರನ್ನು ಆರಾಧ್ಯವಾಗಿ
ಅನುಕರಿಸಿಕೊಂಡು ಬರ್ತಿರುವಂಥ ಎಲ್ಲ ಸಮಾಜದ ಸಿಬ್ಬಂದಿಗಳು, ಭಕ್ತರು, ಶರಣರು, ಶರಣೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರಿಂದ ಅವರೆಲ್ಲರಿಗೂ ಸಿದ್ದರಾಮೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಸಹಕಾರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ಜ್ಯೋತಿಯನ್ನು ಬೆಳಗಿಸುವ ಹಾಗೂ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಬೋವಿ ಸಮುದಾಯಕ್ಕೆ ಸರ್ಕಾರದ ವತಿಯಿಂದ ಸಿಗಬೇಕಾದ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾದ ಯೋಗಿಗಳ ಯೋಗಿ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ಮಾತನಾಡಿದರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಇಡೀ ವಿಶ್ವಕ್ಕೆ ಕಾಯಕವೇ ಕೈಲಾಸ ಎಂದು ವಿನೂತನ ಸಂದೇಶವನ್ನು ನೀಡಿದವರಾಗಿದ್ದರು. ಅಂತಹ ಕಾಯಕ ಪ್ರೀತಿಯ ಸಂದೇಶವನ್ನು ಸಿದ್ದರಾಮೇಶ್ವರರು ನೀಡಿದರು. ಈ ಕಾರಣಕ್ಕೆ ಅಲ್ಲಮ ಪ್ರಭುಗಳು ಸಿದ್ದರಾಮೇಶ್ವರರಿಗೆ ಅನುಭವ ಮಂಟಪಕ್ಕೆ ಕರೆಯಿಸಿ ಬಳಿಕ ಅವರ ವಚನಗಳನ್ನು ರಚನೆ ಮಾಡಿದರು. ಬೋವಿ ಸಮುದಾಯಕ್ಕೆ ಸರ್ಕಾರದ ವತಿಯಿಂದ ಸಿಗಬೇಕಾದ ಎಲ್ಲಾ ಸೌಕರ್ಯಗಳನ್ನು ಕೊಡಿಸುವಲ್ಲಿ ತಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವುದಾಗಿ ಭರವಸೆಯನ್ನು ನೀಡಿದರು. ಒಂದು ಸ್ಥಾನದಲ್ಲಿ ಸಿದ್ದರಾಮೇಶ್ವರರು ಅಲ್ಲಿ ವಿರಾಜಮಾನ ಆಗಿದ್ದಾರೆ. ನಾವು ಸೋಲಾಪುರಕ್ಕೆ ಹೋದಾಗೆಲ್ಲ ಒಂದೊಂದು ಸಲ ದರ್ಶನ ತೊಗೊಂಡು ಬರ್ತೇವೆ. ಆದರೆ ಇವತ್ತ 12ನೇ ಶತಮಾನದಲ್ಲಿ ಇಡೀ ವಿಶ್ವಕ್ಕೆ ಒಂದು ಹೊಸ ಚಿಂತನೆ ಮೂಡಿಸಿದಂಥ ವಿಶ್ವಗುರು ಬಸವಣ್ಣನವರು ಇವತ್ತು ನಾವು 12ನೇ ಶತಮಾನದಾಗ ಅವರು ಸಾಮಾಜಿಕ ಕ್ರಾಂತಿ ಮಾಡಿದರು. ಅವತ್ತೇ ಏನು ಸಿದ್ದರಾಮೇಶ್ವರದು ನನಗೆ ಅಷ್ಟು ದೊಡ್ಡ ಹಿಸ್ಟ್ರಿ ಗೊತ್ತಿಲ್ಲ ಅಧ್ಯಕ್ಷರೇ. ನಾನು ಛೋಟ ಮೋಟ ತಿಳ್ಕೊಂಡಿದ್ದು ಏನಂತಂದರೆ ಅವ್ರೊಂದು ಅವ್ರ ಕಾಯಕ ಏನಿತ್ತಂದರೆ ಈ ಸಣ್ಣ ಸಣ್ಣ ಕೆರೆಗಳು ನಿರ್ಮಾಣ ಮಾಡೋದು ಎಂಬ ನಿಟ್ಟಿನಲ್ಲಿ ನಾನು ತಿಳ್ಕೊಂಡಿದ್ದೆ. ನೋಡ್ರಿ ಎಷ್ಟು ಚಿಂತೆ ಇದೆ. ಇವತ್ತು ನಾವು ಒದ್ದಾಡ್ತಾ ಇದ್ದೀವಿ. ಕೆರೆ ನಿರ್ಮಾಣ ಮಾಡಬೇಕು, ಹೂಳೆತ್ತಬೇಕು, ನಮ್ಮ ಮಂದಿಗೆ ನೀರಿಂದ ಸವಲತ್ತು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಸರ್ಕಾರಗಳು ಆಗಿ ಒದ್ದಾಡ್ತಾ ಇದ್ವಿ. ಆದರೆ 12ನೇ ಶತಮಾನದಲ್ಲಿ ತಂದೆ ಆದಂಥ ಒಂದು ಯೋಚನೆ ಇಟ್ಕೊಂಡು ಇವತ್ತು ಕೆರೆ ನಿರ್ಮಾಣ ಮಾಡುವಂತೆ ಒಂದು ದೊಡ್ಡ ಕಾಯಕ ಅಂತೇಳಿ ಮಾಡಿದಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿ. ಅಧ್ಯಕ್ಷತೆ ವಹಿಸಿದ್ದ ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ನುಡಿದಂತೆ ನಡೆದ ಶರಣರ ಬದುಕು ನಮಗೆ ಆದರ್ಶಮಯವಾಗಬೇಕಾಗಿದೆ. ಶಿಕ್ಷಣದಿಂದ ಬದಲಾವಣೆ ಸಾಧ್ಯವಾಗುತ್ತದೆ. ಆದ್ದರಿಂದ ತಾವುಗಳು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು. ನಿಮ್ಮ ಕಷ್ಟ ನಿಮ್ಮ ಮಕ್ಕಳಿಗೆ ಬಾರದಂತೆ ನೋಡಿಕೊಳ್ಳಬೇಕು. ಸರ್ಕಾರದ ಮೀಸಲಾತಿ ಸೇರಿದಂತೆ ಅನೇಕ ಸೌಕರ್ಯಗಳನ್ನು ನೀಡುತ್ತಿದೆ. ಅದನ್ನು ತಾವು ಬಳಸಿಕೊಳ್ಳಬೇಕು. ತಮಗೆ ಸರ್ಕಾರದ ವತಿಯಿಂದ ಎಲ್ಲಾ ಸೌಕರ್ಯಗಳನ್ನು ಕೊಡಿಸಲು ಪ್ರಯತ್ನಿಸುವುದಾಗಿ ಭರವಸೆಯನ್ನು ನೀಡಿದರು. ವಚನ ಬಗ್ಗೆ ಎಲ್ಲರಿಗೂ ಗೊತ್ತಾದರೂ ಅದು ಸಿಸ್ಟಮೇ ಬೇರೆ ಇರ್ತದೆ. ಪಾಪ ಅವ್ರು ಬರ್ದಿದ್ದಾರೆ ವಚನ, ಆ ಸಿಸ್ಟಮ್ನಲ್ಲಿ ಎಲ್ಲರೂ ಹೋಗ್ಬೇಕು. ಅದ್ರ ಸಲಗೆ ನಿಜವಾಗ್ಲೂ ನಾವು ಎಲ್ಲರೂ ಎಜುಕೇಷನ್ನಲ್ಲಿ ಮುಂದೆ ಬರಬೇಕು. ನೀವು ಏನು ಕಷ್ಟ ಬಿದ್ದಿದ್ದೀರಿ ಆ ಕಷ್ಟ ನಿಮ್ಮ ಮಕ್ಕಳಿಗೆ ಬೇಡ. बहुत कष्ट उठाए तुम लोग, जिंदगी में उठाते रहे. वो तुम कर सकते, तुम्हारे बच्चे नहीं कर सकते. अगर अच्छा नहीं पढ़े तो बहुत ही मुश्किल हो जाएगी. ಒಳ್ಳೆ ರೀತಿಯಿಂದ ನೀವು ಯಾವಾಗ ಸ್ಟಡಿ ಮಾಡಬೇಕಂತಾಗ ಹಾಸ್ಟೆಲ್ ಇದ್ದಿಲ್ಲ, ಊಟ ಇದ್ದಿಲ್ಲ, ಫ್ರೀ ಸೀಟ್ ಇದ್ದಿಲ್ಲ, ಪುಸ್ತಕ ಇದ್ದಿಲ್ಲ, ಸೈಕಲ್ ಇದ್ದಿಲ್ಲ, ಶಾಲೆ ಇದ್ದಿಲ್ಲ. ಈಗ ಸರ್ಕಾರ ಎಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲೂ ಅವ್ರು ಎಷ್ಟು ಹೇಳಿದ್ರು ಅವ್ರ ಬಗ್ಗೆ ಕಡಿಮೆ ಇದೆ. ಅವ್ರು ಏನು ಬಡವರಿಗೆ ರಿಸರ್ವೇಷನ್ ಮಾಡಿ ಕೊಟ್ಟಿದ್ದಾರೆ. ನಿಮಗೆ ರಿಸರ್ವೇಷನ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ಯಾರು ಇಲ್ಲಿ ಮಾತಾಡೋಕ್ಕೆ ಆಗ್ತಿದ್ದಿಲ್ಲ. ಅದು ಕೊಟ್ಟಿದ್ದಾರೆ. ಈಗ ಇದೆ, ನೀವು ಸ್ಟಡಿ ಮಾಡಬೇಕಂದ್ರೆ ಎಲ್ಲ ಇದೆ ಫೆಸಿಲಿಟೀಸ್.
ನಿಮ್ಮ ಮಕ್ಕಳಿಗೆ ಏನು ತೊಂದರೆ ಇದ್ರು ನಾನು ಬಂಡಪ್ಪ ಸಾಹೇಬರು ಖೋಬಾ ಸಾಹೇಬರು ಇದ್ದಾರೆ. ಹಾಸ್ಟೆಲ್ ಫೀಸ್ ಬುಕ್ಸ್ ಯಾವ ಕ್ಲಾಸ್ನಲ್ಲಿ ಹೇಳ್ರಿ ಅದು ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ 100%. ಸಂಸದರಾದ ಭಗವಂತ್ ಖೂಬಾ ಅವರು ಮಾತನಾಡಿ, ಭಾರತವು ಶರಣರ, ಸಂತರ, ಸನ್ಯಾಸಿಗಳ ದೇಶವಾಗಿದೆ. ಇಲ್ಲಿ ಜನ್ಮ ತಾಳಿದ ನಾವು ಧನ್ಯರಾಗಿದ್ದು 12ನೇ ಶತಮಾನದ ಶರಣರಲ್ಲಿ ಒಬ್ಬರಾಗಿದ್ದ ಸಿದ್ದರಾಮೇಶ್ವರರು ಬೋಧನೆಗಿಂತ ಆಚರಣೆಗೆ, ಮಾತಿಗಿಂತ ಕ್ರಿಯೆಗೆ ಒತ್ತು ಕೊಟ್ಟರು ಎಂದು ತಿಳಿಸಿದರು. ಅದರಂತೆ ಚಿಂತಕಿ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರಾಗಿರುವ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ಉಪನ್ಯಾಸವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಶಾಲಿನಿ ರಾಜು ಚಿಂತಾಮಣಿ, ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ, ತಹಶೀಲ್ದಾರರಾದ ಕೀರ್ತಿ ಚಾಲಕ್, ಬೋವಿ ಸಮಾಜದ ಮುಖಂಡರಾದ ಸಂಗಪ್ಪ ಪಾಟೀಲ್, ಮಾಣಿಕರಾವ್ ವಾಡೇಕರ್, ಪುಳ್ಳಿಕರ್ ಲಿಂಗದಳ್ಳಿ, ಪ್ರಕಾಶ ಪಾಟೀಲ್, ಧನರಾಜ್ ಒಡೆಯರ್, ಎಸ್ಕೆ ಪಾಟೀಲ್, ಶೋಭಾ ಪಾಟೀಲ್ ಹಾಗೂ ಇತರರು ಉಪಸ್ಥಿತರಿದ್ದರು. ಭಾರತ ಋಷಿಮುನಿಗಳ ದೇಶ, ಭಾರತ ಮಹಾಪುರುಷರ ದೇಶ, ಭಾರತ ಸಂತರ ದೇಶ, ಭಾರತ ಸನ್ಯಾಸಿಗಳ ದೇಶ. ಇಂತಹ ದೇಶದಲ್ಲಿ ನಾವು ಜನ್ಮ ತಾಳಿದ್ದೀವಿ. ನಾವು ಅತಿ ಭಾಗ್ಯವಂತರು ಮತ್ತು ಪುಣ್ಯವಂತರಾಗಿದ್ದೀವಿ ಅಂತ ಹೇಳ್ತಾರೆ. ಯಾಕೆ ಇಂತಹ ಭಾರತ ವಿಶ್ವದ ಭೂಪಟದಲ್ಲಿ ಮತ್ತೊಂದು ದೇಶದಲ್ಲಿ ಸಂತರು, ಮಹಾಪುರುಷರು, ಋಷಿಮನಿಗಳು ಯಾವ ದೇಶದಲ್ಲಿ ಕಾಣಿಸದೆ. 12ನೇ ಶತಮಾನದಲ್ಲಿ ಜಾತೀಯತೆ, ಅಸ್ಪೃಶ್ಯತೆ, ಕಾಯಕದಲ್ಲಿ ಕೀಳು ಮೇಳು ಅನ್ನುವಂಥ ಸಮಾಜದಲ್ಲಿರುವಂಥ ಭಾವನೆ, ಅಂತಹ ಕೀಳು ಮಟ್ಟದ ಭಾವನೆಗಳನ್ನು ಕಿತ್ತಾಕಬೇಕು. ಎಲ್ಲ ಸಮಾಜದ ಬಂಧುಗಳು ನಾವೆಲ್ಲರೂ ಸಮಾನರಾಗಿದ್ದೀವಿ, ಯಾರು ಅಸ್ಪರ್ಶರಲ್ಲ, ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ಭಾವನೆಯನ್ನು ಹುಟ್ಟುವುದರಲ್ಲಿ ಸಮಾನತೆಯನ್ನು, ಕ್ರಾಂತಿಯನ್ನು ಮಾಡಿದಂಥ ವಿಶ್ವಗುರು ಬಸವಣ್ಣನವರ ಕಾಲ ಅದು ಸಾಮಾಜಿಕ ಕ್ರಾಂತಿಯ ಕಾಲ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದ್ ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ನಗರದ ಬಸವನಗರ ಕಾಲೋನಿಯ ಉದ್ಯಾನವನದ ಆವರಣದಲ್ಲಿ ಮಾಜಿ ನಗರಸಭೆ ಸದಸ್ಯರಾಗಿರುವ ಅರುಣ್ ಕುಮಾರ್ ಅವರ 40ನೇ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಗೆಳೆಯರ ಹಾಗೂ ಅಭಿಮಾನಿ ಬಳಗದ ವತಿಯಿಂದ ಆಚರಣೆ ಮಾಡಲಾಯಿತು. ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಗುರುನಾಥ್ ಕೊಳ್ಳೂರ್, ಮುಖಂಡರಾದ ಆಕಾಶ ಪಾಟೀಲ್ ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು, ಆತ್ಮೀಯರು ಅರುಣ್ ಕುಮಾರ್ ಅವರಿಗೆ ಹೂಗುಚ್ಛವನ್ನು ನೀಡಿ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭವನ್ನು ಹಾರೈಸಿದರು.
ಬೀದರ್ನ ಬಸವನಗರ ಬಡಾವಣೆಯ ವನ ಉದ್ಯಾನವನದಲ್ಲಿ ಗೆಳೆಯರ ಹಾಗೂ ಅಭಿಮಾನಿಗಳ ಬಳಗ ವತಿಯಿಂದ ಮಾಜಿ ನಗರಸಭೆ ಸದಸ್ಯರಾಗಿರುವ ಅರುಣ್ ಕುಮಾರ್ ಅವರ 40ನೇ ಹುಟ್ಟುಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಗುರುನಾಥ್ ಕೊಳ್ಳೂರ್, ಮುಖಂಡರಾದ ಆಕಾಶ ಪಾಟೀಲ್ ಸೇರಿದಂತೆ ಗಣ್ಯಾತಿಗಣ್ಯರು, ಆತ್ಮೀಯರು, ಕುಟುಂಬದವರು ಅರುಣ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭವನ್ನು ಹಾರೈಸಿದರು. ಈ ಕುರಿತಾಗಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಗುರುನಾಥ್ ಕೊಳ್ಳೂರ್ ಅವರು ಮಾತನಾಡಿ, ಅರುಣ್ ಕುಮಾರ್ ಅವರು ಉತ್ಸಾಹಿಗಳಾಗಿದ್ದು ಸಮಾಜಮುಖಿ ಕೆಲಸಕ್ಕಾಗಿ, ಪರರ ಒಳಿತಿಗಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ದೇವರು ಅರುಣ್ ಕುಮಾರ್ ಅವರಿಗೆ ಇದೇ ರೀತಿಯಲ್ಲಿ ಪರರ ಸೇವೆಯನ್ನ ಮಾಡಲು ಸದಾವಕಾಶವನ್ನು ಒದಗಿಸಲಿ, ಆಯು ಆರೋಗ್ಯ ನೀಡಲಿ ಎಂದು ಶುಭವನ್ನು ಹಾರೈಸಿದರು. ಈ ಸುಂದರ ಸಂಜೆ ನಮ್ಮದು ಅರುಣ್ ಕುಮಾರ್ ಅಣ್ಣವ್ರದ್ದು ಬರ್ತ್ಡೇ ನಿಮಿತ್ತವಾಗಿ ಈ ಕಾರ್ಯಕ್ರಮ. ಅರುಣ್ ಕುಮಾರ್ ಅನ್ನೋರು ಅಂದರೆ ಅವರೊಂದು ಭಾಳಷ್ಟು ಒಳ್ಳೆಯ ಗುಣಗಳು ಅವ್ರ ಬಳಿ ಇದೆ. ತುಂಬ ಉತ್ಸಾಹಿಗಳಿದ್ದಾರೆ, ಎಲ್ಲ ಒಂದು ಹೆಲ್ಪಿಂಗ್ ನೇಚರ್ ಇದೆ. ಯಾವುದೇ ಸಮಾಜದವರು ಯಾವುದೇ ಏನಾರದಿರಲಿ ಅವರೆಲ್ಲ ಮರೆತು ಬೇರೆಯವರಿಗೆ ಹೆಲ್ಪ್ ಮಾಡೋಂಥ ಒಂದು ಒಳ್ಳೆಯ ಗುಣ ದೇವರು ಅವ್ರ ಬಳಿ ಕೊಟ್ಟಿದ್ದಾನೆ. ಅಂಥ ಗುಣ ಎಲ್ಲರ ಬಳಿ ಇರಲ್ಲ, ಒಂದು 1000 ಜನರಲ್ಲಿ ಒಬ್ಬರ ಬಳಿ ಇರ್ತದೆ. ಅದು ನಾ ವಿಶೇಷವಾಗಿ ನೋಡಿದ್ದು. ಭಾಳಷ್ಟು ಒಳ್ಳೆಯ ಹೃದಯವಂತರಿದ್ದಾರೆ ಮತ್ತು ಒಂದು ಒಳ್ಳೆಯ ಪ್ರೀತಿ ಮಾಡೋಂಥ ಹೃದಯ ಅವ್ರದ್ದಿದೆ. ಆದುದರಿಂದ ಇವತ್ತಿನ ದಿವಸ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗಲಿ. ಈ ರಾಜಕೀಯದಲ್ಲಿ ಇನ್ನು ಮುಂದೆ ಯಾವುದಾದ್ರೂ ಒಂದು ಒಳ್ಳೆಯ ಭವಿಷ್ಯ ಅವ್ರಿಗೆ ಸಿಗಲಿ. ಇನ್ನು ನಮ್ಮ ಬೀದರ್ ಜಿಲ್ಲೆಗೆ ಯಾವುದೇ ಒಂದು ಕೆಟ್ಟ ಕೆಲಸ ಆದರೂ ಅಂಥದಕ್ಕೆ ಫೇಸ್ ಮಾಡಿ ಅಂಥ ಟೈಮ್ನಲ್ಲಿ ಹೆಲ್ಪಿಂಗ್ ಮಾಡೋಂಥ ಒಂದು ಗುಣಗಳು ಅವರೆಲ್ಲ ಇದೆ. ಅಂಥವರು ಬೆಳಿಬೇಕು, ಅಂಥವ್ರಿಗೆ ದೇವರು ಒಳ್ಳೇದು ಮಾಡಬೇಕು. ಅದಕ್ಕೆ ದೇವರು ಅವರಿಗೆ ಆರೋಗ್ಯ ಮತ್ತು ಎಲ್ಲ ರೀತಿಯಿಂದ ಅವ್ರ ಮೇಲೆ ದೇವರು ಆಶೀರ್ವಾದ ಮಾಡಲಿ ಅಂಥೇಳಿ ಇನ್ನೂ ಒಂದು ಮುಂದಿನ ದಿನಗಳಲ್ಲಿ ಭಾಳಷ್ಟು ಒಂದು ಒಳ್ಳೆಯ ಅವಕಾಶ ಅವರಿಗೆ ಜನರ ಸೇವೆ ಮಾಡೋಂಥ ಅವಕಾಶ ಸಿಗಲಿ ಅಂಥೇಳಿ ಆ ಗುರು ಬಸವಣ್ಣನವರಲ್ಲಿ ಕೇಳಿಕೊಂಡು ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಅರುಣ್ ಕುಮಾರ್ ಅವರು ಮಾತನಾಡಿ, ಎನ್.ವಿ. ರೆಡ್ಡಿ ಗುರುಜಿ, ಉಮಾಕಾಂತ ನಾಗಮಾರ್ಪಳ್ಳಿ, ಗುರುನಾಥ್ ಕೊಳ್ಳೂರ್, ಆಕಾಶ್ ಪಾಟೀಲ್ ಸೇರಿದಂತೆ ಎಲ್ಲ ಆತ್ಮೀಯರಿಗೆ, ಗೆಳೆಯರಿಗೆ ಜನ್ಮದಿನದ ಶುಭವನ್ನು ಕೋರಿದ್ದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸಿದರು. ಎಲ್ಲರ ಸಹಕಾರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಿದ್ದು, ಎಲ್ಲರ ಸಹಕಾರ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಅವರ ಕುಟುಂಬಸ್ಥರು, ಹಲವು ಗಣ್ಯರು, ಮುಖಂಡರು, ಆತ್ಮೀಯರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನನ್ನ ಜನ್ಮದಿನದಂದು ಬಂದು ನನಗೆ ಆಶೀರ್ವಾದ ವಚನವನ್ನು ನೀಡಿದ ಶ್ರೀ ಎನ್.ಬಿ. ರೆಡ್ಡಿ ಗುರೂಜಿಯವರಿಗೆ ಹಾಗೂ DCC ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಉಮಾಕಾಂತ್ ನಾಗಮಾರ್ಪಳ್ಳಿಯವರಿಗೆ ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರರು ಹಾಗೂ ನನ್ನ ಹಿತೈಷಿಯಾದ ಶ್ರೀ ಗುರುನಾಥ್ ಕೊಳ್ಳೂರ್ ಅಣ್ಣವರು, ಸ್ನೇಹಜೀವಿ ಗೆಳೆಯರ ಬಳಗ, ಬಸವನಗರ ಹಿಂದೂ ಬ್ರಿಗೇಡ್, ಭಗತ್ ಸಿಂಗ್ ಯುವ ಬ್ರಿಗೇಡ್, ಎಲ್ಲ ಸಂಘಟನೆಗಳ ಪ್ರಮುಖರಿಗೂ, ನನ್ನ ಶ್ರೀರಾಮ ಸೇನೆ ಅಧ್ಯಕ್ಷರಾದ ವೀರಶೆಟ್ಟಿ ಖ್ಯಾಮನವರು, ನನ್ನ ಹಾಗೂ ನನ್ನ ಕುಟುಂಬದ ವತಿಯಿಂದ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಾನು ಈ ದಿನ ಈ ಮಟ್ಟಕ್ಕೆ ಬರಬೇಕಾದರೆ ನನ್ನ ತಂದೆ ತಾಯಿ, ನನ್ನ ಹಿತೈಷಿಗಳು, ನನ್ನ ಅಣ್ಣ ತಮ್ಮಂದಿರು ಹಾಗೂ ನನ್ನ ಗೆಳೆಯರು ಅವರದೆಲ್ಲ ಸಹಕಾರದಿಂದ ನಾನು ರಾಜಕೀಯದಲ್ಲಿ ಈ ಮಟ್ಟ ಬಂದಿದ್ದೇನೆ. ಮುಂದಿನ ದಿನದಲ್ಲಿ ಅವರ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ವಿರಾಟ ಯೋಗ ಶಿಬಿರವನ್ನು ಉದ್ದೇಶಿಸಿ ಪತಂಜಲಿ ಕಿಸಾನ ಸೇವಾ ಸಮಿತಿ ರಾಜ್ಯ ಪ್ರಭಾರಿ ಸಂಜಯ್ ಕುಸ್ತಿಗ್ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ರಾಮದೇವ್ ಬಾಬಾ ಅವರ ಮಾರ್ಗದರ್ಶನದಲ್ಲಿ ಅಂತಾರಾಷ್ಟ್ರೀಯ ಯೋಗಾಚಾರ ಭವಲಾಲ್ ಆರ್ಯ ಅವರ ನೇತೃತ್ವದಲ್ಲಿ ಬಾಲ್ಕಿ ಚನ್ನಬಸವಾಶ್ರಮದ ಪರಿಸರದಲ್ಲಿ ಜನವರಿ 16ರಿಂದ ಜನವರಿ 20ರವರೆಗೂ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆಯವರೆಗೂ ವಿರಾಟ ಯೋಗ ಶಿಬಿರ ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶಿಬಿರದ ಉಪಯೋಗವನ್ನು ಪಡೆದುಕೊಳ್ಳುವುದಾಗಿ ತಿಳಿಸಿದರು. ವಿರಾಟ ಯೋಗ ಶಿಬಿರವನ್ನು ಉದ್ದೇಶಿಸಿ ಹಮ್ಮಿಕೊಳ್ಳಲಾದ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಚನ್ನಬಸವ ಬಳತೆ ಅವರು ಮಾತನಾಡಿದರು. ಬಾಲ್ಕಿಯ ಚನ್ನಬಸವಾಶ್ರಮ ಪರಿಸರದಲ್ಲಿ ಯೋಗ ಗುರು ರಾಮದೇವ್ ಬಾಬಾ ಅವರ ಮಾರ್ಗದರ್ಶನದಲ್ಲಿ ಜನವರಿ 16ರಿಂದ ಜನವರಿ 20ರವರೆಗೆ ವಿರಾಟ ಯೋಗ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ವಿರಾಟ ಯೋಗ ಶಿಬಿರದಲ್ಲಿ ನಾವು ನಮ್ಮ ಬಾಲ್ಕಿಯಲ್ಲಿರುವ ಯೋಗ ಇಂಟ್ರೆಸ್ಟೆಡ್ ಜನ ಯಾರಿದ್ದಾರೆ ಅವರಿಗೆಲ್ಲ ಒಂದು ಕಡೆ ಒಂದು ಗ್ರೂಪ್ ಮಾಡಿಬಿಟ್ಟು ಪ್ರತಿಯೊಂದು ಮನೆಗೂ ನಾವು ಒಂದು
ತಿಳುವಳಿಕೆ ಪತ್ರ ಪಾಂಪ್ಲೆಂಟ್ ಮುಖಾಂತರ ನಾವು ನ್ಯೂಸ್ ಪೇಪರ್ ಹಾಕಿದ್ರೆ ಯಾರು ನೋಡೋಂಗಿಲ್ಲ ಅಂತ ಪ್ರತಿಯೊಂದು ವಾರ್ಡ್ ಹೋಗಿ ಪ್ರತಿಯೊಂದು ಮನೆಗೂ ಮುಟ್ಟಿಸುವಂಥ ವ್ಯವಸ್ಥೆ ಆಲ್ರೆಡಿ ನಾವು ಮಾಡಿಬಿಟ್ಟಿದ್ದೀವಿ. ಇದರಲ್ಲಿ ಸುಮಾರು ಒಂದು 15 ಜನ ಟೀಮ್ ಮಾಡಿಬಿಟ್ಟು ಪ್ರತಿಯೊಂದು ರೀತಿ ಮಾಡಿ ಆಲ್ರೆಡಿ ನಾವು ಕಂಪ್ಲೀಟ್ ಆಗಿದೆ. ಅದೇ ರೀತಿ ತಾಲೂಕಿನ ಪ್ರಮುಖ ಸ್ಥಳಗಳಲ್ಲಿ ಗಾಂಧಿ ಸರ್ಕಲ್ ಇರ್ಬೋದು, ಅಂಬೇಡ್ಕರ್ ಸರ್ಕಲ್ ಇರ್ಬೋದು, ಕೋರ್ಟು, ಗೌರ್ಮೆಂಟ್ ಹಾಸ್ಪಿಟಲು, ಆ ರೀತಿ ಎಲ್ಲ ಸಾರ್ವಜನಿಕರು ಓಡಾಡೋ ಸಂಖ್ಯೆ ಜಾಸ್ತಿ ಇದೆ. ಅಂಥ ಕಡೆ ನಾವು ಬ್ಯಾನರ್ ಮಾಡಿಸ್ಬಿಟ್ಟು ನಮ್ಮದು ಈ ರೀತಿ ಯೋಗ ಇಲ್ಲಿ ಉಚಿತವಾಗಿ ಒಂದು ವಿರಾಟ ಯೋಗ ಶಿಬಿರ ನಡೀತಾ ಇದೆ ಅಂತ ಬ್ಯಾನರ್ ಹಾಕಲೆಲ್ಲ ಇಟ್ಟಿದ್ದೀವಿ. ಅದಾಗಿಯೂ ಕೂಡ ಮತ್ತೆ ಸ್ವಲ್ಪ ಜನ ಜಾಸ್ತಿ ಏನಾದರೂ ಬರೋ ಇಚ್ಛೆ ಇರ್ತದೆ, ಸ್ವಲ್ಪ ಪತ್ರಿಕಾ ಮಾಧ್ಯಮದಿಂದ ನಾವು ಮ್ಯಾಕ್ಸಿಮಮ್ ಬೆನಿಫಿಟ್ ಬೇಕಂತ ಈ ರೀತಿ ತಿಳ್ಕೊಂಡ್ಬಿಟ್ಟು ನಾವು ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಮಾಡಿ ಪತಂಜಲಿ ಕಿಸಾನ್ ಸೇವಾ ಸಮಿತಿ ರಾಜ್ಯ ಪ್ರಭಾರಿ ಸಂಜಯ್ ಕೌಸ್ತಿಕ್ ಅವರು ಮಾತನಾಡಿ, ಪತಂಜಲಿ ಯೋಗ ಸಮಿತಿ, ಮಹಿಳಾ ಪತಂಜಲಿ ಯೋಗ ಸಮಿತಿ, ಭಾರತ ಸ್ವಾಭಿಮಾನ ಸಂಘಟನೆ, ಯುವ ಭಾರತ ಮತ್ತು ಪತಂಜಲಿ ಕಿಸಾನ್ ಸೇವಾ ಸಮಿತಿಗಳ ಸಹಯೋಗದಲ್ಲಿ ಈ ವಿಶೇಷ ಯೋಗ ಶಿಬಿರವನ್ನು ಜರುಗಲಿದೆ ಎಂದು ತಿಳಿಸಿದರು. ಬೀದರ್ ಜಿಲ್ಲೆ ನಮ್ಮ ಕರ್ನಾಟಕದ ಕಿರೀಟ ಮುಕುಟ ಎಂಬುದು. ಅದೇ ಥರ ಇವತ್ತಿನ ಈ ಯೋಗಮಯ ಕರ್ನಾಟಕದ ಅಭಿಯಾನ ಕೂಡ ಸಂಪೂರ್ಣ ಆಗಿರುವಂಥ ಪ್ರಾರಂಭ ಆಗಿರುವಂಥದ್ದು ಕೂಡ ಬೀದರ್ ಜಿಲ್ಲೆ ಬಾಲ್ಕಿಯಿಂದ. ಇದು ಯಶಸ್ವಿ ಆಗಬೇಕು. ಸಂಪೂರ್ಣವಾಗಿ ಪ್ರತಿ ಜಿಲ್ಲೆಗೆ, ಪ್ರತಿ ತಾಲೂಕ, ಪ್ರತಿ ವಾರ್ಡ್, ಪ್ರತಿ ಅಂತಿಮ ವ್ಯಕ್ತಿ ಕೂಡ ಯೋಗ ಉಚಿತವಾಗಿ ಮುಟ್ಟಬೇಕನ್ನುವಂಥದ್ದು ಅಭಿಯಾನ. ಈ ಅಭಿಯಾನದ ನಿಟ್ಟಿನಲ್ಲಿ ಬಾಲ್ಕಿ ನಗರದ ಹಾಗೂ ನಗರ ಸುತ್ತಮುತ್ತಲಿನ ಎಲ್ಲ ಜನರು ಇದರ ಉಪಯೋಗ ತಗೋಬೇಕು. ಯೋಗದ ಜೊತೆಗೆ ಆಯುರ್ವೇದಿಕ್ ಜ್ಞಾನ, ಆಕ್ಯುಪ್ರೆಷರ್, ರೋಗ ತಕ್ಕಂತೆ ಯೋಗ, ಹಾಗೆ ಮನೆ ಮದ್ದು, ಮನೆ ಮುಂದಿರುವಂಥ ಗಿಡಮೂಲಿಕೆಯ ಔಷಧಕ್ಕೂ ಕೂಡ ಹೇಳಿಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಜೈ ಕಿಸಾನ್ ಬಿಯಾಣಿ ಅವರು ಮಾತನಾಡಿ, ಎಲ್ಲ ರೋಗಗಳಿಗೂ ಯೋಗ ರಾಮಬಾಣವಾಗಿದೆ. ಹಾಗಾಗಿ ರಾಜ್ಯ ಪ್ರಭಾರಿ ಅಂತಾರಾಷ್ಟ್ರೀಯ ಯೋಗಾಚಾರ್ಯ ಭವರ್ಲಾಲ್ ಆರ್ಯ ನೇತೃತ್ವದಲ್ಲಿ ಪ್ರತಿದಿನ ಬೆಳಗ್ಗೆ 5:30ರಿಂದ 7 ಗಂಟೆಯವರೆಗೂ ಯೋಗ ಶಿಬಿರ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇದರ ಅನುಕೂಲತೆಯನ್ನು ಪಡೆದುಕೊಳ್ಳುವುದಾಗಿ ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸಾಗರ್ ಮಲಾನಿ, ಹರಿದೇವ್ ರುದ್ರಮಣಿ, ಈಶ್ವರ್ ರುಮ್ಮ, ಶೈಲೇಶ್ ಮಾಲ್ಮಣಿ, ಶಿವಾನಂದ ದಾಡ್ಗೆ, ಗೋರಖನಾಥ್ ಕುಂಬಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆಸ್ಥಾ ಕನ್ನಡ ವಾಹಿನಿ ಸಹ ಲಾಂಚ್ ಆಗಿದೆ. ಆಸ್ಥಾ ಕನ್ನಡ ವಾಹಿನಿ ಲಾಂಚ್ ಆದಮೇಲೆ ನಮ್ಮ ರಾಜ್ಯ ಪ್ರಭಾರಿಯಾಗಿರ್ತಕ್ಕಂತಹ ಶ್ರೀಯುತ ಭವರ್ಲಾಲ್ ಆರ್ಯರವರು ಮೊಟ್ಟ ಮೊದಲನೇದಾಗಿ ಭಾಲ್ಕಿಯ ಚನ್ನಬಸವಾಶ್ರಮದಲ್ಲಿ ಮೊದಲನೆಯ ಯೋಗ ಶಿಬಿರ ಏನು ನಡೆಸ್ತಾ ಇದ್ದಾರೆ, ಅದರದ್ದು ಕಾರ್ಯಕ್ರಮ ಏನು ಪ್ರಸಾರ ಆಗ್ಲಿಕ್ಕತ್ತದ ಅದು ಆಸ್ಥಾ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗಲಿಕ್ಕತ್ತದ. ಅದು ನಮ್ಮ ಕರ್ನಾಟಕದ ಕಿರೀಟ ಆಗಿರ್ತಕ್ಕಂತಹ ಬೀದರ್ ಜಿಲ್ಲೆಯ ಭಾಲ್ಕಿ ನಗರದ ಹೆಮ್ಮೆ ಅಂತ ನಾವು ಅನ್ಕೋಬೇಕಾಗಿದೆ. ಯೋಗ ಬಹಳಷ್ಟು ರೋಗಗಳು ನಮಗೆ ಯಾವಾಗ ಬರ್ತವೆ, ಯಾಕೆ ಬರ್ತವೆ, ಹೆಂಗೆ ಬರ್ತವೆ, ಯಾವುದೇ ಕಾರಣ ಇಲ್ಲ. ಹಾಗಾಗಿ ಇಂದಿನ ದಿನಮಾನಗಳಲ್ಲಿ ಯೋಗ ಒಂದು ಮೂಲಭೂತವಾಗಿರ್ತಕ್ಕಂಥ ಹಕ್ಕು ಅನ್ನುವ ರೀತಿ ಆಗಿಬಿಟ್ಟಿದೆ. ಹಾಗಾಗಿ ನಮ್ಮೆಲ್ಲರ ಆಹ್ವಾನ ಏನು ಅಂತಂದರೆ, ಪ್ರತಿಯೊಬ್ಬರೂ ಸಹ ಕರ್ನಾಟಕದ ಮೂಲೆಗಳಲ್ಲಿ ಈ ಪ್ರಚಾರ ಪ್ರಸಾರ ಆಗಬೇಕು, ಪ್ರತಿಯೊಬ್ಬರು ಯೋಗ ಮಾಡಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವರು, ಸಂಸದರು, ಜಿಲ್ಲಾಧಿಕಾರಿ ಹಾಗೂ ಸುದ್ದಿ ಸಮಯ ವಾಹಿನಿಯ ಸಂಪಾದಕರಿಂದ ಸಂಕ್ರಾಂತಿ ಹಬ್ಬದ ಶುಭ ಹಾರೈಕೆ. ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬದ ಆಚರಣೆ. ಕುಂಕುಮಾರ್ಶಿನ ಬಾಗಿನ ಪಡೆದು ಸಂಭ್ರಮಿಸಿದ ಮಹಿಳೆಯರು. ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ನಿಮಿತ್ತವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಭವ್ಯ ಮೆರವಣಿಗೆ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ. ಸಚಿವ ಬಂಡೆಪ್ಪ ಕಾಶೆಂಪುರಿ ಅವರಿಂದ ಕಾರ್ಯಕ್ರಮ ಉದ್ಘಾಟನೆ. ನಗರದ ಬಸವನಗರ ಕಾಲೋನಿಯಲ್ಲಿ ಸಡಗರ ಸಂಭ್ರಮದಿಂದ ಮಾಜಿ ನಗರಸಭೆ ಸದಸ್ಯ ಅರುಣ್ ಕುಮಾರ್ ಅವರ 40ನೇ ಹುಟ್ಟುಹಬ್ಬ ಆಚರಣೆ. ಬಾಲ್ಕಿಯ ಚನ್ನಬಸವೇಶ್ವರ ಆಶ್ರಮದಲ್ಲಿ ದಿನಾಂಕ 16ರಿಂದ 20ರವರೆಗೆ ಶ್ರೀ ಭವರ್ಲಾಲ್ ಆರ್ಯ ಅವರಿಂದ ವಿರಾಟ ಯೋಗ ಶಿಬಿರ ಆಯೋಜನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.